ಹೆಲೋ ಸ್ಟೂಡೆಂಟ್ಸ್, ಐ ಆಮ್ ಖುಷಿ ಫ್ರಮ್ scoringtarget.com. ಇವತ್ತು ನಾವು SSLC ಹಿಂದಿ 5th ಚಾಪ್ಟರ್ ಮೇರಾ ಬಚ್ಪನ್ ಈ ಆತ್ಮಕಥೆಯನ್ನು ನೋಡೋಣ. ಈ ಆತ್ಮಕಥೆ ಬರೆದವರು APJ ಅಬ್ದುಲ್ ಕಲಾಂ ಅವರು. ಅಬ್ದುಲ್ ಕಲಾಂ ಅವರ ಪೂರ್ತಿ ಹೆಸರನ್ನು ನೋಡೋಣ. ಔಲ್ ಫಕೀರ್ ಜೈನುಲಾಬದೀನ್ ಅಬ್ದುಲ್ ಕಲಾಂ, ಇದು ಅವರ ಪೂರ್ತಿ ಹೆಸರಾಗಿದೆ. APJ ಅಬ್ದುಲ್ ಕಲಾಂ ಇವರ ಪೂರ್ಣ ಹೆಸರು ಔಲ್ ಫಕೀರ್ ಜೈನುಲಾಬದೀನ್ अब्दुल कलाम जी का जन्म 15 अक्टूबर 1921 को हुआ. बड़े वैज्ञानिक डॉक्टर APJ अब्दुल कलाम जी 25 जुलाई 2002 से 24 जुलाई 2007 तक हमारे देश के राष्ट्रपति थे. APJ अब्दुल कलाम ಅವರ ಜನ್ಮ 15 ಅಕ್ಟೋಬರ್ 1931ಕ್ಕೆ ಆಯಿತು. ದೊಡ್ಡ ವೈಜ್ಞಾನಿಕರಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು 25 ಜುಲೈ 2002ರವರೆಗೆ 24 ಜುಲೈ 2007ರವರೆಗೆ ನಮ್ಮ ದೇಶದ ರಾಷ್ಟ್ರಪತಿಯರಾಗಿದ್ದರು. देश के आदर्श तथा जनवादी राष्ट्रपति के नाम से भारत के करोड़ करोड़ हृदय में प्रतिष्ठित कलाम जी अपनी 82 वर्षों की उम्र में भी अनेक सामाजिक प्रगतिशील आंदोलनों में अत्यंत सक्रिय रहे. APJ ಅಬ್ದುಲ್ ಕಲಾಂ ಅವರು ಜನವಾದಿ ರಾಷ್ಟ್ರಪತಿ ಈ ಹೆಸರಿಂದ ಕೋಟಿ ಕೋಟಿ ಭಾರತೀಯರ ಮನಸ್ಸಿನಲ್ಲಿ ಪ್ರತಿಷ್ಠಿತರಾಗಿದ್ದರು. ಅವರು ತಮ್ಮ 82ನೇ ವಯಸ್ಸಿನಲ್ಲಿ ಕೂಡ ಅನೇಕ ಸಾಮಾಜಿಕ ಪ್ರಗತಿಶೀಲ ಆಂದೋಲನಗಳಲ್ಲಿ ಸಕ್ರಿಯರಾಗಿದ್ದಾರೆ. ಈಗ APJ ಅಬ್ದುಲ್ ಕಲಾಂ ಅವರ ಬಾಲ್ಯ ಜೀವನವನ್ನು ನೋಡೋಣ. इस पाठ के द्वारा छात्र सादगी, धार्मिक सहिष्णुता, मिलजुल कर रहना और किताबें पढ़ने का प्रयोजन आदि की प्रेरणा पा सकते हैं. ಈ ಪಾಠದಲ್ಲಿ ವಿದ್ಯಾರ್ಥಿಗಳು ಸಾದಗಿ ಅಂದರೆ ಸರಳತೆ, ಧಾರ್ಮಿಕ ಸಹಿಷ್ಣುತಾ ಅಂದರೆ ಧಾರ್ಮಿಕ ಸಹಿಷ್ಣುತೆ, ಮಿಲ್ಜುಲ್ಕರ್ ಅಂದರೆ ಒಟ್ಟಿಗೆ ಇರುವುದು ಹಾಗೂ ಪುಸ್ತಕಗಳು ಓದುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಪ್ರೇರಣೆ ಪಡೆಯಬಹುದು. मेरा जन्म मद्रास राज्य अब तमिलनाडु के रामेश्वरम कस्बे में एक मध्यवर्गीय परिवार में हुआ था. ಅಬ್ದುಲ್ ಕಲಾಂ ಜಿ ಅವರ ಜನ್ಮ ಮದ್ರಾಸ್ ರಾಜ್ಯ ಅಂದರೆ ಈಗಿನ ತಮಿಳುನಾಡುವಿನಲ್ಲಿ ರಾಮೇಶ್ವರಂ ಎಂಬ ಚಿಕ್ಕ ಪಟ್ಟಣದಲ್ಲಿ, ಕಸ್ಬೆ ಅಂದರೆ ಚಿಕ್ಕ ಪಟ್ಟಣ, ಒಂದು ಮಧ್ಯವರ್ಗೀಯ ಕುಟುಂಬದಲ್ಲಿ ಆಯಿತು. मेरे पिता जैनुलाबदीन की कोई बहुत अच्छी औपचारिक शिक्षा नहीं हुई थी और न ही वे कोई बहुत धनी व्यक्ति थे. APJ ಅಬ್ದುಲ್ ಕಲಾಂ ಅವರ ತಂದೆ ಹೆಸರು ಜೈನುಲಾಬದೀನ್ ಅವರ ಎಜುಕೇಷನ್ ಆಗಿರಲಿಲ್ಲ, ಹಾಗೆ ಅವರು ತುಂಬ ಶ್ರೀಮಂತ ವ್ಯಕ್ತಿ ಕೂಡ ಆಗಿರಲಿಲ್ಲ. इनके बावजूद वे बुद्धिमान थे और उनमें उदारता की सच्ची भावना थी. ಆದರೂ ಕೂಡ ಅವರು ತುಂಬ ಬುದ್ಧಿವಂತೆ ಆಗಿದ್ದರು ಹಾಗೂ ಅವರಲ್ಲಿ ಉದಾರತೆ ಅಂದರೆ ದಯೆಯ ಒಂದು ನಿಜವಾದ ಭಾವನೆ ಇತ್ತು. ಮೇರಿ ಮಾ ಆಶಿಯಮ್ಮ ಉನ್ಕಿ ಆದರ್ಶ ಜೀವನ ಸಂಗಿನಿ ಥಿ. ಅಬ್ದುಲ್ ಕಲಾಂ ಅವರ ತಾಯಿಯ ಹೆಸರು ಆಶಿಯಮ್ಮ ಕೂಡ ಅವರು ಆದರ್ಶ ಜೀವನ ಸಂಗಿನಿ ಅಂದರೆ ಜೀವನ ಸಂಗಾತಿ ಅಂತ. ಜೈನುಲಾಬದೀನ್ ಅವರ ಆದರ್ಶ ಜೀವನ ಸಂಗಾತಿಯಾಗಿದ್ದರು. मेरे माता पिता को हमारे समाज में एक आदर्श दंपति के रूप में देखा जाता है. ಕಲಾಂ ಅವರು ಯಾವ ಭಾಗದಲ್ಲಿ ಅಥವಾ ಯಾವ ಸಮಾಜದಲ್ಲಿ ಇರ್ತಿದ್ರೋ ಆ ಸಮಾಜದಲ್ಲಿ ಅವರ ತಂದೆ ತಾಯಿಯನ್ನು ಒಂದು ಆದರ್ಶ ದಂಪತಿಗಳೆಂದು ನೋಡಲಾಗ್ತಿತ್ತು. मैं कई बच्चों में से एक था, लंबे चौड़े व सुंदर, माता पिता का छोटी कद काठी का साधारण सा दिखने वाला बच्चा. ಕಲಾಂ ಅವರು ಅನೇಕ ಮಕ್ಕಳಲ್ಲಿ ಒಬ್ಬರಾಗಿದ್ದರು. ಎತ್ತರ, ಸರಳವಾದ ಮೈಕಟ್ಟು, ಸುಂದರ, ತಂದೆ ತಾಯಿಗೆ ಒಪ್ಪುವಂಥ ಸಾಧಾರಣವಾದ ಮಗುವಾಗಿದ್ದರು. ಹಮ್ ಲೋಗ್ ಅಪ್ನೆ ಪುಸ್ತೈನಿ ಘರ್ ಮೇ ರಹತೆ ಥೆ. ಪುಸ್ತೈನಿ ಅಂದರೆ ಪೀಳಿಗೆಗಳಿಂದ ಬಂದಂಥ ಮನೆ, ಅಂದರೆ ಕಲಾಂ ಅವರ ಪೂರ್ವಜರು ಆ ಮನೆಯಲ್ಲಿ ಬಾಳಿ ಬದುಕಿದ್ದವರಿದ್ದರು. ಆ ಮನೆಗೆ ಪುಸ್ತೈನಿ ಮನೆ ಅಂತ ಅಂತಾರೆ. ಕಲಾಂ ಅವರ परिवार आ मನೆಯಲ್ಲೇ ಇರ್ತಿತ್ತು. रामेश्वरम की मस्जिद वाली गली में बना यह घर चूने पत्थर
वह ईंट से बना पक्का और बड़ा था. ಅವರ ಮನೆ ಮಸ್ಜಿದ್ ವಾಲಿ ಗಲ್ಲಿಯಲ್ಲಿ ಇತ್ತು. ಆ ಮನೆ ಹೇಗಿತ್ತಂದರೆ ಸುಣ್ಣ, ಕಲ್ಲು ಮತ್ತು ಇಟಾಂಗಿಗಳಿಂದ ಮಾಡಲ್ಪಟ್ಟ ದೊಡ್ಡ ಮತ್ತು ಮಜಬೂತಾಗಿತ್ತು. मेरे पिता आडंबरहीन व्यक्ति थे और सभी अनावश्यक एवं ऐशो आराम वाली चीज़ों से दूर रहते थे. ಕಲಾಂ ಅವರ ತಂದೆ ಆಡಂಬರಹೀನ ಅಂದರೆ ಒಂದು ಸರಳವಾದ ವ್ಯಕ್ತಿಯಾಗಿದ್ದರು. ಅವರು ಅನಾವಶ್ಯಕ ವಸ್ತುಗಳಿಂದ ದೂರ ಇರ್ತಿದ್ರು. पर घर में सभी आवश्यक चीज़ें समुचित यात्रा में ಸುಲಭತಾ से उपलब्ध थी. ಆದರೆ ಮನೆಯಲ್ಲಿ ಬೇಕಾಗುವ ಅವಶ್ಯಕ ವಸ್ತುಗಳು ಸುಲಭವಾಗಿ ಅವರಿಗೆ ಉಪಲಬ್ಧವಾಗ್ತಿದ್ದು. वास्तव में मैं कहूँगा कि मेरा बचपन बहुत ही निश्चितता और सादगी में बीता, भौतिक एवं भावनात्मक दोनों ही दृष्टि से. ಅಬ್ದುಲ್ ಕಲಾಂ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ಅವರ ಬಾಲ್ಯ ಜೀವನ ತುಂಬಾ ನಿಶ್ಚಿತತಾ ಅಂದರೆ ಸುಖಕರ, ಸಾದಗಿ ಅಂತ ಅಂದರೆ ಸಾಧಾರಣವಾಗಿ ಅಂದರೆ ಅವರ ಬಾಲ್ಯ ಜೀವನ ತುಂಬಾ ಸುಖಕರ ಮತ್ತು ಸಾಧಾರಣವಾಗಿ ಹಾಗೂ ಅದರ ಜೊತೆಗೆ ಭೌತಿಕ ಮತ್ತು ಭಾವನಾತ್ಮಕ ದೃಷ್ಟಿಯಿಂದ ಕಳೆದು ಹೋದವು. मैं प्राय अपनी माँ के साथ ही रसोई में नीचे बैठकर खाना खाया करता था. ಅಬ್ದುಲ್ ಕಲಾಂ ಅವರು ತಮ್ಮ ತಾಯಿಯ ಜೊತೆಗೆ ಅಡಿಗೆ ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ರು. वे मेरे सामने केले का पत्ता बिछाती और फिर उस पर चावल एवं सुगंधित स्वादिष्ट सांबार डालती. साथ में घर का बना अचार और नारियल की ताज़ी चटनी भी होती. ಕಲಾಂ ಅವರ ತಾಯಿ ಕಲಾಂ ಅವರ ಮುಂದೆ ಬಾಳೆಯ ಹಣ್ಣಿನ ದೊಡ್ಡದಾಗಿ ಎಲೆ ಇರುತ್ತಲ್ಲ, ಆ ಎಲೆಯನ್ನು ಹಾಸಿ ಅದರ ಮೇಲೆ ಸುಗಂಧಿತವಾದ ಚಾವಲ್ ಅಂದರೆ ಅನ್ನ, ಅದರ ಮೇಲೆ ಸ್ವಾದಿಷ್ಟವಾದ ಸಾಂಬಾರನ್ನು ಹಾಕ್ತಿದ್ರು. ಅದರ ಜೊತೆಗೆ ಮನೆಯಲ್ಲಿ ಮಾಡಿರುವ ಅಚಾರ್ ಅಂದರೆ ಉಪ್ಪಿನಕಾಯಿ ಹಾಗೂ ಅದರ ಜೊತೆಗೆ ನಾರಿಯಲ್ ಅಂದರೆ ತೆಂಗಿನಕಾಯಿಯ ಒಂದು ಫ್ರೆಶ್ ಆದ ಚಟ್ನಿ ಇರ್ತಿತ್ತು ಅದರ ಜೊತೆಗೆ. ಮುಂದೆ ನೋಡೋಣ. प्रतिष्ठित शिव मंदिर जिसके कारण रामेश्वरम प्रसिद्ध तीर्थ स्थल है का हमारे घर से 10 मिनट का पैदल रास्ता था. ಪ್ರತಿಷ್ಠಿತ ಶಿವ ಮಂದಿರ ಅದರಿಂದ ರಾಮೇಶ್ವರಂ ಪ್ರಸಿದ್ಧ ತೀರ್ಥಸ್ಥಳವಾಗಿತ್ತು. ಅದು ಶಿವ ಮಂದಿರ ಕಲಾಂ ಅವರ ಮನೆಯಿಂದ 10 ನಿಮಿಷ ನಡೆದುಕೊಂಡು ಹೋಗುವ ದಾರಿಯಷ್ಟಿತ್ತು. जिस इलाके में हम रहते थे वह मुस्लिम बहुल था, लेकिन वहाँ कुछ हिंदू परिवार भी थे जो अपने मुसलमान पड़ोसियों के साथ मिलजुल कर रहते थे. ಅಲ್ಲಿ ಅವ್ರು ಯಾವ ವಿಭಾಗದಲ್ಲಿ ಇರ್ತಿದ್ರು ಅಲ್ಲಿ ಕೂಡ ಹಿಂದೂ ಪರಿವಾರ ಕೂಡ ಇರ್ತಿತ್ತು. ಅವರ ಜೊತೆಗೆ ಹಿಂದೂ ಪರಿವಾರ ಅವರು ತಮ್ಮ ನೆರೆಹೊರೆಯರಾದ ಮುಸಲ್ಮಾನ್ ಬಂಧುಗಳ ಜೊತೆಗೆ ಒಟ್ಟಿಗೆ ಇರ್ತಾಯಿದ್ರು. हमारे इलाके में एक बहुत ही पुरानी मस्जिद थी जहाँ शाम को नमाज के लिए मेरे पिताजी मुझे अपने साथ ले जाते थे. ಅವರ ಭಾಗದಲ್ಲಿ ಒಂದು ಹಳೆಯ ಮಸ್ಜಿದ್ ಇತ್ತು. ಆ ಮಸ್ಜಿದ್ದಲ್ಲಿ ಶಾಮ್ ಅಂದರೆ ಸಾಯಂಕಾಲ ಕಲಾಂ ಅವರ ತಂದೆ ಕಲಾಂ ಅವರಿಗೆ ತೆಗೆದುಕೊಂಡು ನಮಾಜ್ ಓದಲು ಕರ್ಕೊಂಡು ಹೋಗ್ತಿದ್ರು. रामेश्वरम मंदिर के सबसे बड़े पुजारी पक्षी लक्ष्मण शास्त्री मेरे पिताजी के अभिन्न मित्र थे. ರಾಮೇಶ್ವರ ಮಂದಿರದ ದೊಡ್ಡ ಅರ್ಚಕರಾದ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರು ಕಲಾಂ ಅವರ ತಂದೆಯ ಆತ್ಮೀಯ ಮಿತ್ರರಾಗಿದ್ದರು. ಆಧ್ಯಾತ್ಮಿಕ ಮಾಮಲೋं पर ಚರ್ಚಾएं करते रहते. ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಹಾಗೂ ಜೈನುಲಾಬದೀನ್ ಅವರು ಆಧ್ಯಾತ್ಮಿಕ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ರು. जब मैं प्रश्न पूछने लायक बड़ा हुआ तो मैंने पिताजी को नमाज की प्रासंगिकता के बारे में पूछा. वे कहते, जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत, आयु, जाति या धर्म पंथ का कोई भेदभाव नहीं होता. ಕಲಾಂ ಅವರು ಯಾವಾಗ ದೊಡ್ಡವರಾದರು ಆಗ ಅವರು ಅವರ ತಂದೆಯನ್ನು ಕೇಳಿದ್ದರು. ನಮಾಜದ ಪ್ರಸ್ತುತತೆಯ ಬಗ್ಗೆ ಕೇಳಿದರು. ಆಗ ಕಲಾಂ ಅವರ ತಂದೆ ಹೇಳ್ತಾರೆ, ಯಾವಾಗ ನೀನು ನಮಾಜ್ ಓದಲು ಅಂತ ಕುತ್ಕೋತಿಯಲ್ಲ ಆಗ ನಿನ್ನ ಶರೀರ ಬ್ರಹ್ಮಾಂಡದ ಒಂದು ಭಾಗ ಆಗಿಬಿಡುತ್ತದೆ.
ಅದರಲ್ಲಿ ದೌಲತ್ ಅಂದರೆ ಸಂಪತ್ತು, ಆಯು ಅಂದರೆ ವಯಸ್ಸು, ಅದರಲ್ಲಿ ಸಂಪತ್ತು, ವಯಸ್ಸು, ಜಾತಿ ಅಥವಾ ಧರ್ಮ ಇವುಗಳ ಭೇದ ಭಾವ ಇರುವುದಿಲ್ಲ ಅಂತ ಹೇಳ್ತಾರೆ. मुझे याद है पिताजी की दिनचर्या पौ फटने के पहले ही सुबह 4 बजे नमाज पढ़ने के साथ ಶುರು हो जाती थी. ಅಬ್ದುಲ್ ಕಲಾಂ ಅವರಿಗೆ ಇನ್ನೂ ಕೂಡ ನೆನಪಿದೆ. ಏನೆಂದರೆ ಅವರ ತಂದೆಯ ದಿನಚರ್ಯ ಹೇಗಿತ್ತು ಅಂದರೆ ಬೆಳಿಗ್ಗೆ ಪೌ ಫಟ್ನೆ ಅಂದರೆ ಪ್ರಭಾತ್ ಹೋನೆ ಬೆಳಗ್ಗೆ ಆಗೋಕ್ಕಿಂತ ಮುಂಚೆ ಅವರು 4 ಗಂಟೆಗೆ ಎದ್ದು ನಮಾಜ್ ಓದ್ತಾ ಇದ್ದರು. ನಮಾಜ್ ಕೆ ಬಾದ್ ವೇ ಹಮಾರೆ ನಾರಿಯಲ್ ಕೆ ಬಾಗ್ ಜಾಯ ಕರ್ತೆ. ನಮಾಜ್ ಓದಿದ ಮೇಲೆ ಅವರು ಅವರ ತೆಂಗಿನಕಾಯಿಯ ಉದ್ಯಾನಕ್ಕೆ ಹೋಗ್ತಾ ಇದ್ದರು. ಬಾಗ್ ಘರ್ ಸೆ ಕರೀಬ್ 4 ಮೀಲ್ ದೂರ ತಾ. ಆ ಉದ್ಯಾನ ಅವರ ಮನೆಯಿಂದ 4 ಮೈಲದಷ್ಟು ದೂರ ಇತ್ತು. ಕರೀಬ್ ದರ್ಜನ್ ಭರ್ ನಾರಿಯಲ್ कंधे पर लिए पिताजी घर लौटते और जिसके बाद ही उनका नाश्ता होता. ಅಬ್ದುಲ್ ಕಲಾಂ ಅವರ ತಂದೆ ಏನು ಮಾಡ್ತಿದ್ರಂದರೆ ಲಗ್ಭಗ್ 1 ಡಜನಷ್ಟು ನಾರಿಯಲ್ ಅಂದರೆ ತೆಂಗಿನಕಾಯಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಮನೆಗೆ ಬಂದ ಮೇಲೆ ನಾಷ್ಟ ಮಾಡ್ತಿದ್ರು. मैंने अपनी विज्ञान एवं प्रौद्योगिकी की सारी जिंदगी में पिताजी की बातों का अनुसरण करने की कोशिश की है. ಕಲಾಂ ಅವರು ತಮ್ಮ ವಿಜ್ಞಾನ ಹಾಗೂ ಪ್ರೌದ್ಯೋಗಿಕ ಜೀವನದಲ್ಲಿ ಅವರ ತಂದೆಯ ಮಾತುಗಳ ಅನುಸರಣೆ ಮಾಡುವ ಪ್ರಯತ್ನ ಮಾಡಿದ್ದಾರೆ. मैंने उन बुनियादी सत्यों को समझने का बरकस प्रयास किया है कि ऐसी कोई दैवी शक्ति ज़रूर है जो हमें भ्रम, दुखों, विषाद और असफलता से छुटकारा दिलाती है तथा सही रास्ता दिखाती है. ಕಲಾಂ ಅವರು ಏನು ಹೇಳ್ತಾರೆ ಅಂದರೆ ಒಂದು ಯಾವುದಾದ್ರೂ ದೈವಿ ಶಕ್ತಿ ಇದೆ, ಅದು ನಮಗೆ ಭ್ರಮೆ, ದುಃಖ, ವಿಷಾದ ಹಾಗೂ ಅಸಫಲತೆಯಿಂದ ದಾರಿಯನ್ನು ತೋರಿಸುತ್ತದೆ ಅಂತ ಹೇಳ್ತಾರೆ. जब पिताजी ने लकड़ी की नौकाएं बनाने का काम शुरू किया उस समय मैं 6 साल का था. ಯಾವಾಗ ಕಲಾಂಜಿ ಅವರ ತಂದೆ ಕಟ್ಟಿಗೆಗಳಿಂದ ಹಡಗುಗಳು, ನೌಕಾಯಿ ಅಂದರೆ ಹಡಗುಗಳು ಮಾಡಲು ಪ್ರಾರಂಭಿಸಿದರು, ಆಗ ಕಲಾಂ ಅವರು 6 ವರ್ಷದ ಮಗುವಾಗಿದ್ದರು. ये नौकाएं तीर्थयात्रियों को रामेश्वरम से धनुषकोडी सेतु कराई भी कहा जाता है तक लाने ले जाने के काम आती थी. ಈ ಹಡಗುಗಳು ಏನು ಮಾಡ್ತಿದ್ವು ಅಂದರೆ ಶಿವ ಮಂದಿರ ಇತ್ತಲ್ಲ ರಾಮೇಶ್ವರಂದಲ್ಲಿ, ಅಲ್ಲಿ ಬರುವ ತೀರ್ಥಯಾತ್ರಿಕರಿಗೆ ರಾಮೇಶ್ವರಂದಿಂದ ಧನುಷ್ಕೋಡಿಗೆ ಸೇತು ಕರೈ ಅಂತಲೂ ಕರೀತಾರೆ, ಅಲ್ಲಿಯವರೆಗೆ ಬಿಡುವುದು ತಗೊಂಡು ಬರೋದು ಕೆಲಸವನ್ನು ಮಾಡ್ತಿತ್ತು. एक स्थलीय ठेकेदार अहमद जलालुद्दीन के साथ पिताजी समुद्र तट के पास नौकाएं बनाने लगे. ಒಬ್ಬ ಸ್ಥಳೀಯ ಠೇಕೆದಾರರಾದ ಅಹಮದ್ ಜಲಾಲುದ್ದೀನ್ ಅವರ ಜೊತೆ ಕಲಾಂ ಅವರ ತಂದೆ ಸಮುದ್ರದ ತಟದಲ್ಲಿ ಹಡಗುಗಳು ಮಾಡುತ್ತಿದ್ದರು. बाद में अहमद जलालुद्दीन की मेरी बड़ी बहन जोहरा के साथ शादी हो गई. ಅಹಮದ್ ಜಲಾಲುದ್ದೀನ್ ಇದ್ರಲ್ಲ, ಅವರ ಜೊತೆ ಕಲಾಂ ಅವರ ದೊಡ್ಡ ಅಕ್ಕಾದ ಜೊಹರಾ ಅವರ ಮದುವೆ ಆಯಿತು. नौकाओं को आकार लेते हुए मैं गौर से देखता था. ಕಲಾಂ ಅವರು ಹಡಗುಗಳಿಗೆ ಆಕಾರ ಕೊಡುವಾಗ ತುಂಬಾ ಲಕ್ಷ್ಯ ಇಟ್ಟು ನೋಡ್ತಿದ್ರು. ಪಿತಾಜಿ ಕಾ ಕಾರೋಬಾರ್ ಕಾಫಿ ಅಚ್ಚಾ ಚಲ್ ರಹಾ ತಾ. ಅವರ ತಂದೆಯ ಈ ಹೊಸ ಬಿಸ್ನೆಸ್ ಅಥವಾ ಹೊಸ ಕೆಲಸ ಏನಿತ್ತಲ್ಲ, ಇದು ತುಂಬಾ ಚಲೋ ನಡೆದಿತ್ತು. एक दिन 100 मील प्रति घंटे की रफ्तार से हवा चली और समुद्र में तूफान आ गया. ಒಂದು ದಿನ ಏನಾಯ್ತಂದರೆ 100 ಮೈಲು ಪ್ರತಿ ಗಂಟೆಯಷ್ಟು ವೇಗದಿಂದ ಗಾಳಿಯನ್ನು ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ಆ ಗಾಳಿಯಿಂದ ಸಮುದ್ರದಲ್ಲಿ ಬಿರುಗಾಳಿ ಉಂಟಾಯಿತು. तूफान में सेतु कराई के कुछ लोग और हमारी नावें बह गई. ಆ ಗಾಳಿಯಿಂದ, ಆ ಬಿರುಗಾಳಿಯಿಂದ ಸೇತು ಕರೈಯ ಕೆಲವು ಜನ ಹಾಗೂ ಹಡಗುಗಳು ಕೂಡ ಹರಿದು ಹೋದವು. उसी में पाम्बन पुल भी टूट गया और यात्रियों से भरी ट्रेन दुर्घटनाग्रस्त हो गई. ಅದೇ ವೇಳೆಗೆ ಪಾಂಬನ್ ಫೂಲ್ ಅದು ಕೂಡ ಮುರಿದು ಹೋಯಿತು. ಯಾತ್ರಿಕರಿಂದ ತುಂಬಿದ ಟ್ರೈನ್ ಕೂಡ ದುರ್ಘಟನಾಗ್ರಸ್ತವಾಯಿತು. तब तक मैंने सिर्फ समुद्र की खूबसूरती को ही देखा था. उसकी अपार एवं अनियंत्रित ऊर्जा ने मुझे हतप्रभ कर दिया.
ಇಲ್ಲಿಯವರೆಗೆ ಕಲಾಂ ಅವರು ಕೇವಲ ಸಮುದ್ರದ ಸುಂದರತೆಯ ಮಾತ್ರ ನೋಡಿದ್ದರು. ಆದರೆ ಈಗ ಈ ಸಮುದ್ರದ ಅನಿಯಂತ್ರಿತ ಶಕ್ತಿಯನ್ನು ನೋಡಿ ಅವರು ದಂಗರಾದರು. उम्र में काफ़ी फ़र्क होने के बावजूद अहमद जलालुद्दीन मेरे अंतरंग ಮಿತ್ರ बन गए. ವಯಸ್ಸಿನಲ್ಲಿ ಅಹಮದ್ ಜಲಾಲುದ್ದೀನ್ ಹಾಗೂ ಕಲಾಂ ಅವರ ವಯಸ್ಸಿನಲ್ಲಿ ತುಂಬ ವ್ಯತ್ಯಾಸ ಇದ್ದರೂ ಕೂಡ ಅಹಮದ್ ಜಲಾಲುದ್ದೀನ್ ಅವರು ಕಲಾಂ ಅವರ ಆತ್ಮೀಯ ಮಿತ್ರರಾದರು. ವಹ ಮುಜಸೆ ಕರೀಬನ್ 15 ಸಾಲ್ ಬಡೆ ಥೆ. ಅವರು ಕಲಾಂ ಅವರಿಗಿಂತ 15 ವರ್ಷಕ್ಕಿಂತ ದೊಡ್ಡವರಾಗಿದ್ದರು. और मुझे ಆಜಾದ್ कहकर पुकार करते थे. ಹಾಗೂ ಕಲಾಂ ಅವರಿಗೆ ಅವರು ಆಜಾದ್ ಎಂದು ಕರೀತಿದ್ರು. हम दोनों रोज़ाना शाम को दूर तक साथ घूमने जाया करते. हम मस्जिद वाली गली से निकलते और समुद्र के रेतीले तट पर चल पड़ते. ದಿನಾಲು ಅಹಮದ್ ಜಲಾಲುದ್ದೀನ್ ಹಾಗೂ ಕಲಾಂ ಅವರು ಇಬ್ಬರು ಏನು ಮಾಡ್ತಿದ್ರಂದರೆ ಸಾಯಂಕಾಲ ತಿರುಗಾಡಲು ಹೋಗ್ತಾಯಿದ್ರು. ಆ ತಿರುಗಾಡಲು ಮಸ್ಜಿದ್ ವಾಲಿ ಗಲ್ಲಿ ಅಂದರೆ ಕಲಾಂ ಅವರ ಮನೆಯಿಂದ ಸಮುದ್ರದ ತಟದವರೆಗೆ ತಿರುಗಾಡುತ್ತಾ ಹೋಗ್ತಿದ್ರು. मैं और जलालुद्दीन प्राय आध्यात्मिक विषयों पर बातें करते. ಕಲಾಂ ಅವರು ಹಾಗೂ ಜಲಾಲುದ್ದೀನ್ ಅವರು ಆಧ್ಯಾತ್ಮಿಕ ವಿಷಯದ ಬಗ್ಗೆ ಮಾತಾಡ್ತಿದ್ರು. प्रसंगवश मुझे यहाँ यह भी उल्लेख कर देना चाहिए कि पूरे इलाके में सिर्फ ಜಲಾಲುದ್ದೀನ್ ही थे जो अंग्रेजी में लिख सकते थे. ವೇಳೆಗೆ ತಕ್ಕಂತೆ ನಂಗೆ ಇದು ಕೂಡ ಹೇಳಬೇಕಾಗಿದೆ. ಏನಂತಂದರೆ ಜಲಾಲುದ್ದೀನ್ ಇದ್ರಲ್ಲ, ಅವರು ಪೂರಾ ಅಬ್ದುಲ್ ಕಲಾಂ ಅವರು ಯಾವ ಇಲಾಖೆಯಲ್ಲಿ ಇರ್ತಿದ್ರು ಆ ಇಲಾಖೆಯಲ್ಲಿ ಒಬ್ಬರೇ ಆಗಿದ್ದರು. ಅವರು ಇಂಗ್ರೇಜಿ ಮಾತಾಡ್ತಿದ್ರು ಹಾಗೂ ಇಂಗ್ರೇಜಿಯನ್ನು ಬರೀತಾ ಇದ್ರು. मेरे परिचितों में जलालुद्दीन के बराबर शिक्षा का स्तर किसी का भी नहीं था और न ही किसी को उनके बराबर बाहरी दुनिया के बारे में पता था. ಅಬ್ದುಲ್ ಕಲಾಂ ಅವರ ಪರಿಚಯದಂತೆ ಜೈನುಲಾಬುದ್ದೀನ್ ಅವರನಂತೆ ಯಾರೂ ಕೂಡ ಶಿಕ್ಷಿತರಾಗಿರಲಿಲ್ಲ ಹಾಗೂ ಅವರಂತೆ ಯಾರೂ ಕೂಡ ಹೊರಗಿನ ಜಗತ್ತಿನ ಬಗ್ಗೆ ತಿಳಿದುಕೊಂಡಿರಲಿಲ್ಲ. जलालुद्दीन मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. ಜೈನುಲಾಬುದ್ದೀನ್ ಅವರು ಕಲಾಂ ಅವರಿಗೆ ಯಾವಾಗಲೂ ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ ಹಾಗೂ ವೈಜ್ಞಾನಿಕ ಸಂಶೋಧನೆಗಳ ಬಗ್ಗೆ, ಸಮಕಾಲೀನ ಸಾಹಿತ್ಯದ ಬಗ್ಗೆ ಹಾಗೂ ಚಿಕಿತ್ಸಾ ವಿಜ್ಞಾನದ ಉಪಲಬ್ಧತೆಗಳ ಬಗ್ಗೆ ಹೇಳ್ತಾ ಇದ್ರು. वही थे जिन्होंने मुझे सीमित दायरे से बाहर निकालकर नई दुनिया का बोध कराया. ಅವರೇ ಆಗಿದ್ದರು. वही थे जिन्होंने मुझे सीमित दायरे से बाहर निकालकर नई दुनिया का बोध कराया. ಅವರೇ ಆಗಿದ್ದರು. ಯಾರಂದರೆ ಜಲಾಲುದ್ದೀನೇ ಆಗಿದ್ದರು. ಅವರು ಅಬ್ದುಲ್ ಕಲಾಂ ಅವರಿಗೆ ಸೀಮಿತ ದಾಯರೆ ಅಂದರೆ ಸೀಮಿತ ವ್ಯಾಪ್ತಿಯಿಂದ ಹೊರಗೆ ತೆಗೆದು ಅವರಿಗೆ ಹೊಸ ಜಗತ್ತಿನ ಬಗ್ಗೆ ತಿಳಿಸಿದ್ದರು. मेरे बाल्यकाल में पुस्तकें एक दुर्बल वस्तु की तरह हुआ करती थी. ಅವರ ಬಾಲ್ಯ ಜೀವನದಲ್ಲಿ ಪುಸ್ತಕಗಳು ಒಂದು ವಿರಳವಾದ ವಸ್ತುವಾಗತೊಡಗಿತು. हमारे यहाँ स्थानीय स्तर पर एक पूर्व क्रांतिकारियों के लिए उग्र राष्ट्रवादी STR मानिकम का निजी पुस्तकालय था. ಅವರಲ್ಲಿ ಒಬ್ಬರು ಸ್ಥಳೀಯ ಪೂರ್ವ ಕ್ರಾಂತಿಕಾರಿಯಾದ ಹಾಗೂ ಉಗ್ರ ರಾಷ್ಟ್ರವಾದಿಯಾದ STR ಮನಿಕಮ್ ಅವರ ನಿಜಿ ಅಂದರೆ ವೈಯಕ್ತಿಕ ಪುಸ್ತಕಾಲಯವಿತ್ತು. उन्होंने मुझे हमेशा पढ़ने के लिए उत्साहित किया. STR ಮನಿಕಮ್ ಅವರು ಕಲಾಂ ಅವರಿಗೆ ಯಾವಾಗಲೂ ಓದಲು ಪ್ರೋತ್ಸಾಹಿಸುತ್ತಿದ್ದರು. मैं अक्सर उनके घर से पढ़ने के लिए किताबें ले आया करता था. ಅವರು ಯಾವಾಗಲೂ STR ಮನಿಕಮ್ ಅವರ ಮನೆಯಿಂದ ಪುಸ್ತಕಗಳನ್ನು ಓದಿಕೊಳ್ಳಲಂತ ತೆಗೆದುಕೊಂಡು ಬರ್ತಾಯಿದ್ರು. दूसरे जिस व्यक्ति का मेरे बाल जीवन पर गहरा असर पड़ा वह मेरे चचेरे भाई ಶಂಸುದ್ದೀನ್ थे. ಇನ್ನೊಬ್ಬರು ಯಾರಂದರೆ ಅಬ್ದುಲ್ ಕಲಾಂ ಅವರ ಜೀವನದ ಮೇಲೆ ಪ್ರಭಾವಗೊಳಿಸುವ ಇನ್ನೊಬ್ಬ ವ್ಯಕ್ತಿ ಅಂದರೆ
ಅವರ ಸಹೋದರರಾದ ಶಂಸುದ್ದೀನ್ ಅವರು. वह रामेश्वरम में अखबारों के एकमात्र वितरक थे. ಅವರು ರಾಮೇಶ್ವರಂದಲ್ಲಿ ದಿನಪತ್ರಿಕೆಗಳನ್ನು ಮಾರಾಟ ಮಾಡ್ತಿದ್ರು. अखबार रामेश्वरम स्टेशन पर सुबह की ट्रेन से पहुंचते थे जो पांबन से आती थी. ಪಾಂಬನ್ದಿಂದ ರಾಮೇಶ್ವರವರೆಗೆ ದಿನಪತ್ರಿಕೆಗಳು ಟ್ರೈನ್ ಮುಖಾಂತರ ಬರ್ತಿದ್ವು. इस अखबार एजेंसी को अकेले शमसुद्दीन ही चलाते थे. ಈ ದಿನಪತ್ರಿಕೆ ಏಜೆನ್ಸಿ ಕೇವಲ ಒಬ್ಬರೇ ಶಂಸುದ್ದೀನ್ ಅವರೇ ನೋಡ್ಕೋತಾ ಇದ್ರು. रामेश्वरम में अखबारों की जुमला 1000 प्रतियों बिकती थी. ರಾಮೇಶ್ವರಂದಲ್ಲಿ ದಿನಪತ್ರಿಕೆಗಳ ಪ್ರತಿಗಳು 1000 ಪ್ರತಿಗಳಷ್ಟು ಮಾರಾಟವಾಗ್ತಿದ್ದು. ಬಚ್ಪನ್ ಮೇ ಮೇರೆ 3 ಪಕ್ಕೆ ದೋಸ್ತ್ ಥೆ. ಬಾಲ್ಯದಲ್ಲಿ ಅಬ್ದುಲ್ ಕಲಾಂ ಅವರ ಜೊತೆ 3 ಆತ್ಮೀಯ ಮಿತ್ರರಾಗಿದ್ದರು. ಯಾರ್ಯಾರೆಂದರೆ ರಮಾನಂದ ಶಾಸ್ತ್ರಿ, अरविंद और शिवप्रसाद. ये तीनों ही ब्राह्मण परिवारों से थे. ರಮಾನಂದ ಶಾಸ್ತ್ರಿ, ಅರವಿಂದ್ ಹಾಗೂ ಶಿವಪ್ರಕಾಶ್ ಇವು 3 ಕೂಡ ಬ್ರಾಹ್ಮಣ ಪರಿವಾರದಿಂದ ಇದ್ದರು. ರಮಾನಂದ ಶಾಸ್ತ್ರಿ तो रामेश्वरम मंदिर के सबसे बड़े पुजारी पक्षी लक्ष्मण शास्त्री का बेटा था. ರಮಾನಂದ ಶಾಸ್ತ್ರಿ ಅವರು ರಾಮೇಶ್ವರಂದ ದೊಡ್ಡ ಅರ್ಚಕರಾದ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರ ಮಗವಾಗಿದ್ದರು. अलग अलग धर्म, पालन पोषण, पढ़ाई लिखाई को लेकर हम में से कोई भी बच्चे ने कभी भी आपस में कोई भेदभाव महसूस नहीं किया. ಬೇರೆ ಬೇರೆ ಧರ್ಮದವರಾಗಿದ್ದರು. ಪಾಲನೆ, ಪೋಷಣೆ, ಓದುವುದು, ಬರೆಯುವುದರಲ್ಲಿ ಅವರು ಯಾವಾಗಲೂ ಭೇದ ಭಾವವನ್ನು ಮಾಡಿಲ್ಲ. ಯಾವಾಗಲೂ ಅವರು ಒಟ್ಟಿಗೆನೇ ಇರ್ತಾ ಇದ್ದರು. ಇಲ್ಲಿಯವರೆಗೆ ನಾವು ಅಬ್ದುಲ್ ಕಲಾಂ ಅವರ ಬಾಲ್ಯ ಜೀವನದ ಬಗ್ಗೆ ನೋಡಿದ್ದೆವು. ಮುಂದಿನ ವಿಡಿಯೋದಲ್ಲಿ ನಾವು ಈ ಪಾಠದ ಕ್ವೆಶ್ಚನ್ ಆನ್ಸರನ್ನು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.